ಹೌದು ಭೇಟಿ ಆಗ್ತದೆ ಮೋದಿಯವರಿಗೆ. ಈಗ ಹೇಳಿದಲ್ಲ ನಾನು ಲಾಸ್ಟ್ ಟೈಮ್ ಕಬ್ಬು ಬೆಳೆಗಾರದು, ನಾಳೆ ಮೋದಿಯವ್ರ ಮುಂದೆ ಪ್ರಸ್ತಾಪ ಆಗ್ತದೆ. ಯಾಕಂದ್ರೆ FRP ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ, ಆ FRP ಜೊತೆಗೆ ರಿಕವರಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ, MSP ಶುಗರ್ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ, ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮಾಡ್ಕೊಳ್ಳುವಂಥದ್ದು, ನಿರ್ಯಾತ ಮಾಡುವಂಥದ್ದು, ಎಕ್ಸ್ಪೋರ್ಟ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಎಥನಾಲು ಖರೀದಿ ಮಾಡುವಂಥವ್ರು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಏನು ಪಾಲದ್ರಿ? ಇಂಪ್ಲಿಮೆಂಟ್ ಮಾಡೋದು ಅವ್ರು ಹೇಳಿದ್ದು. ಅವ್ರು FRP ಏನು ಫಿಕ್ಸ್ ಮಾಡ್ತಾರೆ, ಮತ್ತು ಅವ್ರು FRP ಫಿಕ್ಸ್ ಮಾಡಿದ್ದು ಇವತ್ತು ಹೇಳ್ತಾಯಿದೆ ನಾನು. ಅವ್ರು FRP ಫಿಕ್ಸ್ ಮಾಡಿದ್ದಂಥದ್ದು 3550 ರೂಪಾಯಿ. FRP ಎಷ್ಟು ಫಿಕ್ಸ್ ಮಾಡಿದಾರೆ? 3550 ರೂಪಾಯಿ. ರೈತರು ಏನಂತಾರ 3550 ರೂಪಾಯಿ ಕೊಟ್ಬಿಡ್ರಿ ಅಂಥೇಳಿ ನೀವು ಟಿ ವಿದಾಗ ಹಾಕ್ತೀರಿ. ಕೇಂದ್ರ ಸರ್ಕಾರ 3550 ರೂಪಾಯಿ ಫಿಕ್ಸ್ ಮಾಡಿದೆ, ರಾಜ್ಯ ಸರ್ಕಾರನ ಕೊಡಿಸ್ಬಿಡ್ಬೇಕು ಅಂಥೇಳಿ. ಆ 3550ರಲ್ಲಿ ಇವತ್ತಿಗೂ ಹೇಳ್ತಾ ಇದ್ದೀನಿ, ವಿಶೇಷವಾಗಿ ಟಿ ವಿದವ್ರಿಗೆ ಎಲ್ಲರಿಗೂ, ನಿಮಗೆ ಆ 3550ರಲ್ಲಿ 800ರಿಂದ 900 ರೂಪಾಯಿ ಕಟಾವು ಮಾಡೋದು ಮತ್ತು ಸಾಗಾಣಿಕೆ ಮಾಡುವಂಥದ್ದು. ಅದಕ್ಕೆ ಹಾರ್ವೆಸ್ಟಿಂಗ್ ಆ್ಯಂಡ್ HNT ಅಂತಾರೆ. ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಬ್ಬು ಕಡಿಯೋದು, ನಮ್ಮ ಭಾಷೆದಾಗ ನೇರವಾಗಿ ಹೇಳುವಂಥ ಕಬ್ಬು ಕಡಿಯೋದು, ಆ ಕಬ್ಬನ್ನು ಸಾಗಾಣಿಕೆ ಮಾಡೋದು ಫ್ಯಾಕ್ಟ್ರಿ ತನ 800-900 ರೂಪಾಯಿ ಒಳಗೊಂಡೈತೆ. 800-900 ರೂಪಾಯಿ ಅದು 3550 ಕಡಿಮೆ ಮಾಡಿದ್ರೆ ಎಷ್ಟಾಗತ್ತೆ? 2750. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ರೈತರಿಗೆ ಎಷ್ಟು? 2750. ಅದು ಯಾರಿಗೆ? 10.5% ರಿಕವರಿ ಇದ್ದವ್ರಿಗೆ. ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ಅದು 2400 ಬಿಡ್ತದೆ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಷ್ಟು 2700. ಈಗ ಹೇಳ್ರಪ್ಪ, ಈಗ ಸ್ಪಷ್ಟ ಆಗೈತಲ್ಲ, ಈಗ ಯಾರು ಹೋರಾಟ ಇಲ್ಲ, ಈಗ ಹೇಳ್ತೀವಲ್ಲ, ಇದನ್ನ ಹಾಕ್ರಿ. ಈಗ ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡಿದ್ದು 3550 ಮೈನಸ್ 800-900 ಈಕ್ವಲ್ ಟು ಎಷ್ಟು ಅನ್ನೋದು ನೀವೇ ಲೆಕ್ಕ ಹಾಕ್ರಿ. 2700 ರೂಪಾಯಿ ಎತ್ತಾಕದ. ಮತ್ತು 2700-750 ರೂಪಾಯಿ ನಾವು ರೈತರಿಗೆ ಇಂಪ್ಲಿಮೆಂಟ್ ಮಾಡೋಣ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ಕೊಡ್ರಿ ಅಂತೀವಿ. ನೀವು ಹೊಡಿತೀರಿ. ಮಾತಾಡ್ತಾರೆ ಅದರಲ್ಲಿ MSP ಇದನ್ನು ಮಾಡಿದ್ ಮಾತಾಡ್ತಾರೆ, ಎಥನಾಲ್ ಮಾತಾಡ್ತಾರೆ, ಪತ್ರ ಬರೆದಿದ್ದಾರೆ ನೋಡಿದ್ರಲ್ಲ. ಆ ಪತ್ರದ ಎಲ್ಲ ಅಂಶಗಳನ್ನ ಮಾತಾಡ್ತೀವಿ. ಈಗ ಹೋರಾಟ ನಿಂತದೀಗ. ಈಗಾರ ಸತ್ಯ ಅರ್ಥ ಮಾಡ್ಕೊಡ್ರಿ, ಈಗಾರ ಸತ್ಯ ನೀವು ಹಾಕ್ರಿ. ಸರ್, ಈಗ ಸ್ಪಿರಿಟ್ರಿಂದ ರಾಜ್ಯ ಸರ್ಕಾರಕ್ಕೂ ಆದಾಯ ಬರ್ತಾ ಇದೆ, ಟ್ಯಾಕ್ಸು. ಆ ಟ್ಯಾಕ್ಸ್ನಲ್ಲಿ ಬೆಂಬಲ ಬೆಲೆ ನೋಡ್ರಿ, ಎಲ್ಲ ಹೇಳ್ತೀನಿ ಕೇಳಿ ಫಿಕ್ಸ್ ಮಾಡೋದು ಅಂತ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಎಷ್ಟು ಹೋಗ್ತೈತಿ? 14ನೇ ಫೈನಾನ್ಸು 15ನೇ ಫೈನಾನ್ಸ್ನಾಗ ನಮ್ಗೆ ಅನ್ಯಾಯ ಆಗಿದ್ದು 70,000 ಕೋಟಿ ರೂಪಾಯಿ. GST ಆಗಿ 16,000 ಕೋಟಿ ರೂಪಾಯಿ. ನಮ್ಮ ತೊಗೊಂಡಿದ್ದು 15 ಪೈಸೆ ಬರೋಂಗಲ್ಲ ನಮ್ಗೆ ವಾಪಸ್ಸು. 100 ರೂಪಾಯಿ ನಾವು ಏನು ಟ್ಯಾಕ್ಸ್ ಕೊಡ್ತೀವಿ. ನೀವು ರಾಜ್ಯದ ಪರವಾಗಿನೋ ಕೇಂದ್ರದ ಪರವಾಗಿನೋ? ರಾಜ್ಯದ ಇಂಟ್ರೆಸ್ಟ್ ಇಲ್ವಾ ನಿಮ್ಗೆ ಯಾರಿಗೂ? ಸರ್, ಈಗ ಪ್ರವಾಹ ಎಲ್ಲ ಕ್ರಮಗಳನ್ನ ಏನು ಕೈಕೋಬೇಕು ಅಂತ ಕೈಕೋತೀವಿ. ನೀವು ಮೊನ್ನೆನೂ ನೋಡಿದ್ದೀರಿ, ನಮ್ಗೆ ಏನು ಬೆಳೆ ನಾಶ ಆದಾಗ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಈಕ್ವಲ್ ಹಣ ಹಾಕಿ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೂ ರಾಜ್ಯ ಸರ್ಕಾರ ಇವತ್ತು ಸಹ ಕೂಡಿಸಿಕೊಟ್ಟಿದೆ. ನಮ್ಮ ಬದ್ಧತೆ ಪ್ರಶ್ನೆ ಮಾಡಬೇಡ್ರಿ, ಮ್ಯಾಲೆ ಪ್ರಶ್ನೆ ಮಾಡಿರಿ ನೀವು.